ಇನ್ನು ಸರ್ಕಾರವನ್ನ ಕಾಡ್ತಾ ಇರುವಂತ ಮತ್ತೊಂದು ಹಗರಣ ಅಂತ ಅಂದ್ರೆ ಅದು ಮೂಡ ಹಗರಣದ ಆರೋಪ. ಈ ಮೂಡ ಹಗರಣಕ್ಕೆ ಸಂಬಂಧಪಟ್ಟಂಗೆ ಇದರಲ್ಲಿ ಯಾವುದೇ ಸತ್ಯಾಂಶ ಇಲ್ಲ ಅಂತ ಹೇಳಿ ಸಿಎಂ ಸಿದ್ದರಾಮಯ್ಯ ಹೇಳ್ತಾ ಇದ್ದಾರೆ. ಟಿವಿ9ನ ಒಂದು ಎಕ್ಸ್ಕ್ಲೂಸಿವ್ ಸಂದರ್ಶನದಲ್ಲೂ ಕೂಡ ಸಿದ್ದರಾಮಯ್ಯನವರು ಈ ವಿಚಾರವನ್ನ ಮಾತನಾಡಿದ್ದಾರೆ. ವಿಪಕ್ಷಗಳಿಂದ ಮೂಡ ಹಗರಣ ಸೃಷ್ಟಿಯಾಗಿದೆ ಅಷ್ಟೇ, ಮತ್ತೆ ಅಗೈನ್ ಅಲ್ಲೂ ಕೂಡ ಜಾತಿ ವಿಚಾರವನ್ನ ಪ್ರಸ್ತಾಪ ಮಾಡಿದ್ದಾರೆ. ಅಂದ್ರೆ ಹಿಂದುಳಿದ ವರ್ಗದವನು ಅನ್ನುವಂತ ಕಾರಣಕ್ಕಾಗಿನೇ ನನ್ನನ್ನ ಟಾರ್ಗೆಟ್ ಮಾಡಲಾಗ್ತಾ ಇದೆ, ಬಿಜೆಪಿಯವರು ನಾನೊಂದು ಹಿಂದುಳಿದ ವರ್ಗಕ್ಕೆ ಸೇರಿದವನು ಅನ್ನುವಂತ ಕಾರಣಕ್ಕಾಗಿ ಟಾರ್ಗೆಟ್ ಮಾಡ್ತಾ ಇದ್ದಾರೆ ಅಂತ ಟಿವಿ9 ಎಕ್ಸ್ಕ್ಲೂಸಿವ್ ಸಂದರ್ಶನದಲ್ಲಿ ಸಿಎಂ ಸಿದ್ದರಾಮಯ್ಯ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಸಿಎಂ ಹೇಳಿಕೆಗೆ ಕೇಂದ್ರ ಸಚಿವ ಕುಮಾರಸ್ವಾಮಿ ಅವರು ತಿರುಗೇಟು ಕೊಟ್ಟಿದ್ದು, ಇದು ಸಿದ್ದರಾಮಯ್ಯ ಕುಟುಂಬದ ಹಗರಣ, ಜಾತಿ ಹೆಸರು ಹೇಳಿದ್ರೆ ಸುಮ್ಮನೆ ಕೂರ್ಬೇಕಾ? ಹಿಂದೆ ಯಡಿಯೂರಪ್ಪ ನಮ್ಮ ಮೇಲೂ ಮಾಡಿದ್ರು, ಅಂದ್ರೆ ಹಿಂದೆ ಯಡಿಯೂರಪ್ಪನವ್ರ ಮೇಲೆ ನನ್ನ ಮೇಲೂ ಕೂಡ ಈ ತರದೆಲ್ಲ ಆರೋಪ ಮಾಡಿದ್ರು. ಸಿದ್ದರಾಮಯ್ಯ ಏನಾಗಿದ್ದಾಗ ಈ ಹಗರಣವನ್ನ ನಡೆಸಲಾಗಿದೆ? ಸಿಎಂ ಸಿದ್ದರಾಮಯ್ಯನವರಿಗೆ ಕುಮಾರಸ್ವಾಮಿ ತಿರುಗೇಟನ್ನ ಕೊಟ್ಟಿದ್ದಾರೆ. ಸಿದ್ದರಾಮಯ್ಯನವರು ನಾವೊಬ್ಬ ಹಿಂದುಳಿದ ವರ್ಗದ ಒಬ್ಬ ನಾಯಕ, ಎರಡನೇ ಬಾರಿ ಮುಖ್ಯಮಂತ್ರಿ ಆಗಿರೋದನ್ನು ಸಹಿಸ್ಕೊಳ್ಳೋಕ್ಕಾಗ್ತಿಲ್ಲ ಅಂತ ಹೇಳಿ ಜಾತಿ ತರುವಂತ ಪ್ರಯತ್ನ ಮಾಡ್ತಾ ಇದ್ದಾರೆ. ಜಾತಿನ ಯಾವತ್ತೂ ವೆರಿ ಅನ್ಫಾರ್ಚುನೇಟ್ ಸರ್. ಜಾತಿ ತರೋದಿಲ್ಲ, ಜಾತಿ ಮಾಡೋದು ಇಲ್ಲ. ಐ ಆಮ್ ಎನ್ ಹ್ಯೂಮನ್ ಬೀಯಿಂಗ್. ಬಟ್ ಯಾರು ಅವಕಾಶಗಳಿಂದ ವಂಚಿತರಾಗಿದ್ದಾರೆ, ನಾನು ಕೂಡ ಅವಕಾಶಗಳಿಂದ ವಂಚಿತರಾಗಿರೋನು, ಸಮೂಹದಿಂದ ಬಂದಿರೋನು, ಶೂದ್ರ ವರ್ಗದಿಂದ ಬಂದಿರೋನು, ಹಿಂದುಳಿದ ವರ್ಗದಿಂದ ಬಂದಿರೋನು. ಕೇಳ್ತಾ ಇದ್ದೀನಿ. ಅಲ್ಲಲ್ಲ ನಾನು ಹೇಳೋದು, ನಾನು ಕೂಡ ಇವ್ರು ಹೇಳಿದ್ರಲ್ಲ, ನಾನು ಕೂಡ ವಂಚಿತ ಅಂದ್ರಲ್ಲ, ನಿಮಗೆ ಬೇಕಾದ ಅವಕಾಶಗಳು ಸಿಕ್ಕಿದೆ, ಅವಕಾಶಗಳು ನಿಮಗೆ ಸಿಗಬೇಕಂದ್ರೆ ಅವಕಾಶಗಳಿಂದ ವಂಚಿತ. ಈಗ ನನಗೆ ಅಕ್ಷರ ಕಲಿಯ ಅವಕಾಶ ಇತ್ತಾ? ನಾನು ಅಕ್ಷರ ಸಂಸ್ಕೃತಿಯಿಂದ ವಂಚಿತರಾಗಿಲ್ವಾ? ನಮ್ಮಪ್ಪ ಹೇಳ್ರಿ, ಇಲ್ಲಿ ನಮ್ಮಪ್ಪ ನಮ್ಮವ್ವ ಹೆಬ್ಬೆಟ್ಟು ಓದ್ತಾರೆ. ಯಾಕೆ? ಮೂಡ ಹಗರಣ ಬೇರೆ, ಇಲ್ಲಿ ಮುಖ್ಯಮಂತ್ರಿಗಳ ಕುಟುಂಬದಲ್ಲಿ ನಡೆದಿರ್ತಕ್ಕಂಥ ಈ ಅವ್ಯವಹಾರ ಇದೆಯಲ್ಲ, ಇದು ಇರ್ತಕ್ಕಂಥದ್ದು ಇಲ್ಲಿ ಪ್ರಶ್ನೆ. ಈಗ ಆಗಿದ್ರೆ ಯಡಿಯೂರಪ್ಪನವರು ನಾವು ಆಗ ನಡೀತಲ್ಲ 2009ರಲ್ಲಿ, ಆ ಸಂದರ್ಭದಲ್ಲೂ ಕೋರ್ಟು ಕಚೇರಿ ಅವರು ಅಲ್ಲದ್ರು. ಹಾಗಾಗಿದ್ರೆ ಲಿಂಗಾಯತರು ಮುಖ್ಯಮಂತ್ರಿ ಅಂತ ಹೇಳಿ ಅಸೂಯೆಯಿಂದ ಯಡಿಯೂರಪ್ಪನ ಇಳಿಸ್ಬೇಕು ಅಂತ ಹೋದ್ರು ಅಂತ ಯಡಿಯೂರಪ್ಪನವ್ರು ಹೇಳಿದ್ರ? ಈಗ ನಮ್ಮ ಮೇಲೂ ನಡೀತು. ಅಯ್ಯೋ ಕುಮಾರಸ್ವಾಮಿ ಏನೋ ಒಂದು ಬೆಳೆದ್ಬಿಟ್ಟ ಅಂತೇಳಿ ಕುಮಾರಸ್ವಾಮಿ ಮೇಲೆ ಆ ಜಾತಿ ಒಕ್ಕಲಿಗ ಅಂತ ಹೇಳ್ಬಿಟ್ಟು ನಡೀತಾ ನನ್ನ ಮೇಲೆ. ಈಗ ಶಿವಕುಮಾರ್ದೆ ನಡೀತಲ್ಲಪ್ಪ ಅವ್ರದ್ದು, ಏನು ಒಕ್ಕಲಿಗ ಅಂತ ಮಾಡಿದ್ರ? ನಾವು ಅಲ್ಲೆಲ್ಲೋ ಯಾರ್ದು ನಮ್ಮವ್ರದ್ದು ಯಾರ್ದು ಆಗ್ಬಿಟ್ಟಿದೆ ಅಂತೇಳಿ ಮೌನಿಗೆ ಶರಣಾಗಕ್ಕಾಗತ್ತಾ? ಸರ್ಕಾರದ ಆಸ್ತಿ ಹೇಳ್ತಾರೆ, 3-4 ಸಾವಿರ ಕೋಟಿ ಅವ್ಯವಹಾರ ಅಂತ ಹೇಳ್ತಾರೆ. ಬಿಟ್ಬಿಡೋದ ಇದನ್ನು? ಅವರು ಯಾವ ಪೊಸಿಷನಲ್ಲಿದ್ದಾರೆ? ಇವರು ಒಬ್ಬ ಮುಖ್ಯಮಂತ್ರಿಯ ಸ್ಥಾನದಲ್ಲಿದ್ದಾಗ, ಉಪಮುಖ್ಯಮಂತ್ರಿ ಸ್ಥಾನದಲ್ಲಿದ್ದಾಗ ನಡೆದಿರ್ತಕ್ಕಂಥ ಒಂದು ವ್ಯವಹಾರ.